ಶುಭೋದಯ. ಅರೆ ಕೃಷ್ಣ, ರಾಧೆ ರಾಧೆ ಅಂತ ಹೇಳ್ತಾ ನಿನ್ನೆ ಏಕಾದಶಿ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಎಲ್ಲ ಮಾಡಿ 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ನಾನು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಏಕಾದಶಿ ಇರೋದ್ರಿಂದ ಮನೆಯೆಲ್ಲ ಕ್ಲೆನ್ಸ್ ಮಾಡಬೇಕು ಅಂತ ಹೇಳಿ ಸೇಜಿಂದ ಪ್ಯಾಲಸೊಂತೋಯಿಂದ ಮೂಲೆನೂ ಮನೆಯೆಲ್ಲ ಕ್ಲೆನ್ಸ್ ಮಾಡಿಕೊಂಡೆ, ಕ್ಲೀನ್ ಮಾಡಿಕೊಂಡೆ. ಹಾಗೆ ಕ್ರಿಸ್ಟಲ್ಸ್ಗಳನ್ನೆಲ್ಲ ಕ್ಲೆನ್ಸ್ ಮಾಡಿಕೊಂಡೆ. ಎಷ್ಟು ಪಾಸಿಟಿವ್ ವೈಬ್ ಅಂದರೆ ಸೇಜಿಂದ ಮನೆ ಕ್ಲೆನ್ಸ್ ಮಾಡೋದ್ರಿಂದ. ಸೊ ಏನೇ ನೆಗೆಟಿವಿಟೀಸ್ ಇದ್ದರೂ ಮನೆಯಿಂದ ಆಚೆ ಓಡೋಗ್ಬಿಡುತ್ತೆ. ಹಾಗೆ ನಮ್ಮ ಥಾಟ್ ಪ್ರೋಸೆಸ್ ಸಹ ಚೇಂಜ್ ಆಗುತ್ತೆ, ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಹಾಗೆ ಇವತ್ತು ಏಕಾದಶಿ ಇರೋದ್ರಿಂದ ನಾನು ಮನೆಯಲ್ಲಿ ಅಭಿಷೇಕ ಮಾಡ್ತೀನಿ. ಹಾಗೆ ಏಕಾದಶಿ ಮಾಡೋದು, ಈ ಏಕಾದಶಿ ಅನ್ನೋದು ಲೈಕ್ ತಿಂಗಳಿಗೆ 2 ಸಲ ಬರುತ್ತೆ, ವರ್ಷಕ್ಕೆ 24 ಏಕಾದಶಿಗಳು ಬರುತ್ತೆ. ಏಕಾದಶಿನ ಹೆಲ್ತ್ ಬೆನಿಫಿಟ್ ಮಾಡ್ಬೋದು, ಗ್ರೋತ್ ನೋಡೋದಕ್ಕೆ ಅಂತ ಮಾಡ್ತಾರೆ. ಬಟ್ ನಾನಂತೂ ನನ್ನ ಒಂದು ಜೀವನನ ಕೃಷ್ಣನಿಗೆ ಮುಡುಪಾಗಿಟ್ಟಿದ್ದೀನಿ. ಆ್ಯಂಡ್ ಕೃಷ್ಣನೇ ಎವ್ರಿಥಿಂಗ್, ಶ್ರೀ ಕೃಷ್ಣ ಇಸ್ ಎವ್ರಿಥಿಂಗ್ ಟು ಮೀ, ಲವ್ ಆಫ್ ಮೈ ಲೈಫ್ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ನಾನು ಈ ಒಂದು ಮುದ್ದು ಕೃಷ್ಣನ ದ್ವಾರಕಕ್ಕೆ ಹೋದಾಗ ಮಥುರದಿಂದ ನಾನು 2 ಮುದ್ದು ಕೃಷ್ಣನ ತೊಗೊಂಬಂದಿದ್ದೆ. ಬಟ್ ನನ್ನ ಗುರುಗಳು ಹೇಳಿದರು ದೊಡ್ಡದಾಗಿರೋ ಕೃಷ್ಣನ ಹಿಡ್ಕೋಬಾರ್ದು, ಅಂದರೆ ಒಂದು ದೊಡ್ಡ ವಿಗ್ರಹನ ಮನೇಲಿ ಹಿಡ್ಕೊಳ್ಬಾರ್ದು ಅಂತ. ಹಾಗಾಗಿ ಒಂದು ಪುಟ್ಟ ಕೃಷ್ಣನ ನಾನು ಇಟ್ಕೊಂಡು ದೊಡ್ಡ ಕೃಷ್ಣನ ನಾನು ನನ್ನ ಫ್ರೆಂಡ್ ಆದ ಅರುಣ್ ಕೃಷ್ಣ ಅವರ ಆಶ್ರಮಕ್ಕೆ ನಾನು ಕೊಟ್ಬಿಟ್ಟೆ. ಹಾಗೆ ಇವತ್ತು ಏಕಾದಶಿ ಇರೋದ್ರಿಂದ ಶ್ರೀಕೃಷ್ಣನಿಗೆ ಪ್ರತಿ ಏಕಾದಶಿಯಲ್ಲೂ ನಾನು ಅಭಿಷೇಕ ಮಾಡ್ತೀನಿ. ಹಾಲು, ಮೊಸರು, ಜೇನು, ತುಪ್ಪ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸಿಂದ ನನ್ನ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅದರಿಂದ ನಾನು ಅಭಿಷೇಕ ಮಾಡಿ ಹೂವು ಅಲಂಕಾರ ಮಾಡಿ ಶ್ರೀಕೃಷ್ಣನಿಗೆ ಅರ್ಪಿಸ್ತೀನಿ. ಹಾಗೆ ಇವತ್ತು ಏಕಾದಶಿ ಅಂದಿದ ತಕ್ಷಣ ಎಲ್ಲರೂ ಉಪವಾಸ ಮಾಡ್ತಾರೆ. ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಒಂದು ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಬಿಸ್ನೆಸ್ ಗ್ರೋತ್ಗಳನ್ನ ನೋಡ್ಬೋದು. ಹಾಗೆ ಈ ಜನ್ಮ ಅಥವಾ ಹಿಂದಿನ ಜನ್ಮಗಳ ಪಾಪ ಕರ್ಮಗಳನ್ನ ನಾವು ತೊಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ದಿನ ಅಂತಲೂ ಹೇಳ್ಬೋದು. ಬಟ್ ನಾನು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಶ್ರೀಕೃಷ್ಣನ ನಾನು ನನ್ನ ಮನೆಗೆ ಮಥುರದಿಂದ ತಂದ ದಿನದಿಂದ ಇವತ್ತಿನವರೆಗೂ ಈ 4 ವರ್ಷದಿಂದ ನಾನು ಪ್ರತಿ ತಿಂಗಳು ಬರೋ ಏಕಾದಶಿಗಳನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. 15 ಡೇಸ್ ಒನ್ಸ್ ನಾನು ಉಪವಾಸ ಇರೋದು, ಫಾಸ್ಟಿಂಗ್ ಮಾಡೋದು, ಭಕ್ತಿಯಿಂದ ಪ್ರೀತಿಯಿಂದ ಶ್ರೀಕೃಷ್ಣನ ಮನೆಗೆ ಕರೆಯೋದು.